ನಾನು ಮಾಯನ ಮದುವೆ ಆಗ್ತೀನಿ ಅಂತ ಎಲ್ರ ಮುಂದೆ ಹೇಳಿದ್ದೀನಿ. ಆದ್ರೆ ಅದು ಬೆಳ್ಳಿ ಮನೇಲಿದ್ರೆ ಮಾತ್ರ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಏನ್ ಹೇಳ್ತಿದ್ಯಾ ಮುತ್ತು? ಹೌದು ಚಿಕ್ಕಮ್ಮ, ಅವಳಿ ಮನೆಗೆ ವಾಪಸ್ ಬರ್ದೇ ಇದ್ರೆ ಈ ಮದುವೆ ನಡೆಯೋದಿಲ್ಲ. ಆ ಶುಭ ಕಾರ್ಯ ನಡೆಯುತ್ತೆ ಅನ್ನೋ ಕನ್ಸಾಗೆ ಉಳಿಯುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಮುತ್ತು ಬೆಳ್ಳಿನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆದ್ರೆ ನನ್ನ ಪ್ರಾಣನ ಕೊಟ್ಟಾದ್ರೂ ಆ ಮದುವೆನ ನಿಲ್ಲಿಸ್ತೀನಿ. ಮುತ್ತು ಮೇಲಾನೆ, ಇದು ಸತ್ಯ. ನೋವು ಅನ್ನೋದು ಜೀವನದ ಒಂದು ಭಾಗ. ಅದು ಶಾಶ್ವತವಾಗಿ ಉಳಿಯಲ್ಲಮ್ಮ. ಆದರೆ ನನಗದು ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದ್ಯಮ್ಮ. ಅವತ್ತು ಅಶೋಕ್ ಮಾವನ ಕಡೆಯವರು ರೌಡಿಗಳನ್ನ ಆಸ್ತಿ ಪತ್ರ ಕತ್ಕೊಂಡು ಹೋಗಕ್ಕೆ ಕಳಿಸಿದ್ರಲ್ಲ, ಆ ಗಲಾಟೆಯಲ್ಲಿ ನನ್ನ ಹೊಟ್ಟೆಗೆ ಜೋರಾಗಿ ಏಟ್ ಬಿತ್ತಮ್ಮ. ಅದರಿಂದ ಗರ್ಭಕೋಶಕ್ಕೆ ಏಟಾಗಿದೆ. ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ನನಗೆ ಯಾವತ್ತೂ ಮಕ್ಕಳಾಗಲ್ಲ ಅಂತ ಹೇಳಿದ್ರಮ್ಮ. 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 ಒಂದು ಹೆಣ್ಣು ತಾಯಿ ಆದ್ರೇನೆ ಅವಳ ಜೀವನ ಪರಿಪೂರ್ಣ ಆಗೋದು ಅಂತ ನೀನೇ ಹೇಳಿದ್ಯಲ್ಲಮ್ಮ. ಅಂದರೆ ನಂದು ಅರ್ಥನೇ ಇಲ್ಲದೆ ಇರೋ ಜೀವನ ಆಗೋಯ್ತಮ್ಮ. ನನ್ನ ಜೀವನ ಇಲ್ಲಿಗೆ ಮುಗ್ದೋಯ್ತಮ್ಮ, ಮುಗ್ದೋಯ್ತು. ಮಾವನ ವಂಶಕ್ಕೆ ವಾರಸ್ದಾರ ಕೊಡೋಕ್ಕಾಗದೆ ಇದ್ಮೇಲೆ ಇನ್ನು ಅವ್ರ ಮದುವೆ ನನ್ನಿಂದ ನಿಲ್ಲೋದು ಯಾವ ನ್ಯಾಯ ನೀನೇ ಹೇಳಮ್ಮ. ಇನ್ನು ಮಾವನ ಜೀವನದಲ್ಲಿ ನನಗಿನ್ಯಾವ ಕೆಲಸನೂ ಇಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ಬಸವರಾಜು ಮಾವಂಗೆ ಈ ವಿಷಯ ಗೊತ್ತಾದರೆ ಅವ್ರು ತುಂಬ ಸಂಕಟ ಪಡ್ತಾರಮ್ಮ. ಆದರೆ ನಿನಗೆ ಈ ವಿಷಯನ ಹೇಳ್ದೆ ಮುಚ್ಚಿಡೋ ಅಷ್ಟು ಧೈರ್ಯ ನನಗೆ ಬರಲಿಲ್ಲ ಅಮ್ಮ. ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ. ಈ ದೇವ್ರಿದಾನಲ್ಲ ಇವನು ಇಷ್ಟು ಕ್ರೂರಿ ಅಂತ ನನಗಿವತ್ತೇ ಗೊತ್ತಾಗಿದ್ದು. ಯಾರನ್ನಾದ್ರೂ ಸಾಯಿಸೋದಿಕ್ಕೆ ಕತ್ತಿನೋ ಚೂರಿನೋ ಬೇಕಾಗಿಲ್ಲ. ಇವನ್ ಕೊಡೋ ನೋವು ಒಂದೇ ಸಾಕು. ನರಳಿ ನರಳಿ ಸತ್ತು ಹೋಗ್ಬೋದು. ಒಂದು ಕಾಯಿ ಹೂ ಬಿಟ್ಟು ಆ ಹೂವು ಹಣ್ಣಾಗೋಷ್ಟರಲ್ಲಿ ನೆಲಕ್ಕೆ ಬಿದ್ದು ಮಣ್ಣಾಗೋ ರೀತಿ ನನ್ನ ಜೀವನನೂ ಮಣ್ಣಾಗೋಯ್ತಮ್ಮ. ಹಾಗೆಲ್ಲ ಏನೂ ಆಗಲ್ಲ ಮಗಳೇ, ಏನೂ ಆಗಲ್ಲ. ನಾನಿದ್ದೀನಲ್ಲ, ನಿನಗೇನು ಆಗಕ್ ಬಿಡಲ್ಲ ನಾನು. ಅಮ್ಮ, ನೀ ಚೆನ್ನಾಗಿರ್ತೀಯ, ನಿನಗೇನು ಆಗಲ್ಲ. ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ನಾವು ನಮ್ಮ ಊರಿಗೆ ವಾಪಸ್ ಹೊಟ್ಟೋಗೋಣ ಅಮ್ಮ. ನಿನ್ನ ಕೈ ಮುಗಿತೀನಿ ಅಮ್ಮ. ಏನಾಗ್ತಿದ್ಯಮ್ಮ? ಅಮ್ಮ, ಹೊಟ್ಟೆ ನೋವುತ್ತಿದೆ. ಅಯ್ಯೋ, ಒಂದು ನಿಮಿಷ ಬಂದೇ ಇರು. ಬೆಳ್ಳಿ, ಅಮ್ಮ,
ಅಮ್ಮ, ಹೊಟ್ಟೆ ನೋವ್ತಿದ್ಯಮ್ಮ. ಒಂದು 10 ನಿಮಿಷ ಸರಿ ಹೋಗುತ್ತೆ. ಒಂಚೂರು ನೀರು ಕುಡಿ. ಅಮ್ಮ, ಹೊಟ್ಟೆ ನೋವ್ತಿದ್ಯಮ್ಮ. ಬೆಳ್ಳಿ 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 ಅಮ್ಮ, ಬೆಳ್ಳಿ ಅಮ್ಮ. ನೋವು ಸಹಿಸ್ಕೋತೀವಿ ಅಂತ ಕಷ್ಟದ ಮೇಲೆ ಕಷ್ಟ ಕೊಡ್ತೀಯ. ಏನ್ ತಪ್ಪು ಮಾಡಿದೀವಿ ನಾವು? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿದ ತಪ್ಪ. ಯಾರಿಗೂ ಕೆಡ್ಕ ಆಗದೆ ಇರೋ ಹಾಗೆ ಬದುಕ್ತಿದೀವಲ್ಲ, ಅದು ತಪ್ಪ. ಇಷ್ಟು ದಿವಸ ನಿನ್ನನ್ನ ನಂಬ್ಕೊಂಡು ನನ್ನ ಮಗಳು ನಿನ್ನನ್ನ ಭಕ್ತಿಯಿಂದ ಪೂಜೆ ಮಾಡ್ತಿದ್ಲಲ್ಲ, ಅದೇ ತಪ್ಪ. ಯಾವ ತಪ್ಪು ಹೇಳು? ಈ ರೀತಿ ಚುಚ್ಚಿ ಚುಚ್ಚಿ ಸಾಯಿಸೋದಕ್ಕಿಂತ ಒಂದೇ ಸಲ ಸಾಯಿಸ್ಬಿಡು. ನಿನ್ಗೂ ನಮ್ ಕಷ್ಟ ಕೇಳೋಷ್ಟಿರಲ್ಲ. ನಾವು ನೆಮ್ಮದಿಯಾಗಿ ಸತ್ತೋಗ್ತೀವಿ. ಚಿಕ್ಕ ವಯಸ್ಸಿನಲ್ಲೇ ನನ್ನ ಮಗಳಿಗೆ ಅಪ್ಪನ್ ಕಿತ್ಕೊಂಡೆ, ನನ್ನನ್ನು ವಿಧವೆ ಮಾಡಿದೆ. ಅದೆಲ್ಲ ವಿಧಿ ಆಟ ಅಂತ ಸಹಿಸ್ಕೊಂಡೆ. ಕಷ್ಟದ ಮೇಲೆ ಕಷ್ಟ ಕೊಟ್ಟೆ. ನಾನು ನಿನ್ನ ನಂಬಿರೋದಿಕ್ಕೆ ನೀನ್ ನನ್ನನ್ನು ಪರೀಕ್ಷೆ ಮಾಡ್ತಿದ್ಯಾ ಅಂತ ಅನ್ಕೊಂಡು ಸಹಿಸ್ಕೊಂಡೆ. ಯಾವಾಗ ನನ್ನ ಮಗಳು ಬದುಕಿದ್ದು ಸತ್ತಾಗ ಮಾಡಿದ್ಯೋ ಆಗ್ಲೇ ನಿನ್ ಮೇಲೆ ಇದ್ದಿದ್ ಭಕ್ತಿ ನಂಬಿಕೆ ಎಲ್ಲ ಹೊಟ್ಟೋಯ್ತು, ಎಲ್ಲ ಹೊಟ್ಟೋಯ್ತು. ಅಮ್ಮ, ಅಮ್ಮ, ಹೊಟ್ಟೆ ತುಂಬಾ ನೋವ್ತಿದ್ಯಮ್ಮ. ಅಮ್ಮ, ಬಾ ಬಾ ಹೇಳು. ಬಾ ಅಮ್ಮ, ಬಾ. ಕರ್ಕೊಂಡು ಹೋಗ್ತಿದ್ಯಾ? ನಿಜವಾಗ್ಲೂ ದೇವ್ರ ನೀನು? ಅಲ್ಲ, ಕಲ್ಲು. ನೋಡು, ನನ್ ಮಗು ನರಳಿ ನರಳಿ ಸಾಯ್ತಾ ಇದೆ. ಸರಿ ಮಾಡ್ಕೊಡು ಅದನ್ನ. ನೀನಿದೀಯ ಅನ್ನೋದು ಸುಳ್ಳು, ಭಕ್ತಿ ಸುಳ್ಳು, ನಂಬಿಕೆ ಸುಳ್ಳು, ಸುಳ್ಳು ಸುಳ್ಳು ಎಲ್ಲ ಸುಳ್ಳು. ಶ್ರದ್ಧೆ ಭಕ್ತಿಯಿಂದ ಆರಾಧಿಸಿ ಪೂಜಿಸಿದ ನನ್ ಮಗು ಇವತ್ತು ಒದ್ದಾಡ್ತಿದೆ. ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನಾಗಿದೆ ನಿನ್ ಕಣ್ಣಿಗೆ? ನಿನ್ನ ಆದಿಶ್ವರಿ, ಮಹೇಶ್ವರಿ, ಚಂಡಿ ಚಾಮುಂಡಿ, ತ್ರಿಪುರ ಸುಂದರಿ, ಮಹಾಕಾಳಿ ಏನೇನೋ ಕರೀತಾರೆ. ಯಾಕೆ? ಜನಗಳ ಕಷ್ಟನ ನಿವಾರಣೆ ಮಾಡಿದೆ ಅಂತಲ್ಲ, ಜನಗಳಿಗೆ ಇನ್ನಷ್ಟು ಹೆಚ್ಚು ಕಷ್ಟ ಕೊಟ್ಟೆ ಅಂತ. ಜನಗಳ ಕಷ್ಟ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ?
ಅವ್ರ ನೋವು ನಿನ್ ಕಿವಿ ಕೇಳಿಸ್ತಾ ಇಲ್ವಾ? ಇಷ್ಟೊಂದು ಕೈಗಳಿದೆ, ಇಷ್ಟೊಂದು ಆಯುಧಗಳಿದೆ, ನಮ್ ಕಷ್ಟನ ಯಾಕೆ ಪರಿಹಾರ ಮಾಡ್ತಾ ಇಲ್ಲ? ಕಷ್ಟ ನಿವಾರಣೆ ಮಾಡಿದ್ರೆ ಮತ್ತೆ ಯಾರು ನಿನ್ ಹತ್ರ ಬರಲ್ಲ ಅಂತ ಭಯನಾ ನಿಂಗೆ? ಈ ಅಮ್ಮಂಗೆ ನುಚ್ಚುಕಿ ಚಿಡ್ಕೊಂಡಿದ್ಯಾ? ದೇವ್ರಿಗೆ ಶಾಪ ಆಗ್ತಿದ್ದಾರೆ. ಹೌದು ಕಣೆ, ಹುಚ್ಚಿಡ್ದಿರ್ಬೇಕು, ಅದಕ್ಕೆ ದೇವರಿಗೆ ಶಾಪ ಆಗ್ತಾ ಇದ್ದಾರೆ. ಏನಂದೆ? ನನಗ್ ಹುಚ್ಚಿಡಿತಾ ಇದೆಯಾ? ಹೌದು, ನನಗ್ ಹುಚ್ಚಿಡ್ದಿದೆ. ನನ್ ಮಗು ಸಂಕಟ ಪಡೋದ್ ನೋಡಕ್ ಆಗ್ತಾ ಇಲ್ಲ, ನಂಗೆ ಹುಚ್ಚಿಡ್ದಿದೆ. ಯಾಕೆ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ ನೀವು? ಅವಳನ್ನ ಪೂಜೆ ಮಾಡಕ್ ತಾನೆ? ಇವಳ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ ತಾನೆ ಬಂದಿದ್ದೀರಾ? ಏನು ಪ್ರಯೋಜನ ಇಲ್ಲ. ಇವಳು ಯಾರಿಗೂ ಏನು ಒಳ್ಳೇದ್ ಮಾಡಲ್ಲ. ಇವಳನ್ನ ಯಾರು ನಂಬೇಡಿ, ಏನು ಪ್ರಯೋಜನ ಇಲ್ಲ. ಇವಳು ಕಷ್ಟ ಕೊಡ್ತಾಳಷ್ಟೇ, ಯಾರ ಕಷ್ಟನೂ ನಿವಾರಣೆ ಮಾಡಲ್ಲ. ಹೂವು ಹಣ್ಣು ಇಟ್ಟು ಕರ್ಪೂರ ಬೆಳಗಿ ಇವಳು ಪೂಜೆ ಮಾಡ್ತೀರಾ, ಆದ್ರೆ ಇವಳೇನ್ ಕೊಟ್ಟಿದ್ದಾಳೆ ನಿಮ್ಗೆ? ಏನು ಇಲ್ಲ. ಇವಳಿಗೆ ಹೂವು ಹಣ್ಣು ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡ್ತೀರಿ ಅಲ್ವಾ? ಯಾಕೆ? ನಿಮ್ ಕಷ್ಟ ಸರಿ ಹೋಗ್ಲಿ ಅಂತ ತಾನೆ? ಇಲ್ಲ, ಸರಿ ಹೋಗಲ್ಲ. ಇವಳು ನಂಬಿದ್ದೀರಿ ಅಲ್ವಾ ನೀವು? ಇವಳು ನಮ್ದವ್ರು ಯಾರಾದ್ರೂ ಉದ್ಧಾರ ಆಗಿದಾರಾ? ಉದ್ಧಾರ ಆಗಿದಾರಾ? ಆಗಿಲ್ಲ, ಆಗೋದು ಇಲ್ಲ. ಯಾಕೆಂದ್ರೆ ಇವಳು ನಂಬಿಕೆ ದ್ರೋಹಿ, ನಂಬಿಕೆ ದ್ರೋಹಿ ಇವಳು. ತಪ್ಪು ತಾಯಿ, ತಪ್ಪು. ತಾಯಿ ನಂಬಿಕೆಗೆ ಅರ್ಹಳಾದವಳು. ತಾಯಿ ಯಾವತ್ತೂ ನಂಬಿಕೆಗೆ ದ್ರೋಹ ಬಗೆದಿಲ್ಲ. ಜಗನ್ಮಾತೆ ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟವಳಲ್ಲ, ಮುಂದೆ ತೊಂದರೆನೂ ಕೊಡೋದಿಲ್ಲ. ಆ ತಾಯಿಯನ್ನು ನಂಬೋದು ನಿಮ್ಮ ನಿರ್ಣಯ. ಅದನ್ನ ಕಾಪಾಡ್ತಕ್ಕಂಥದ್ದು ತಾಯಿಯ ಕರ್ತವ್ಯ. ತಾಳ್ಮೆಯನ್ನ ಕಳ್ಕೋಬಾರ್ದು, ಅದನ್ನ ಕಾಯ್ಕೋಬೇಕಮ್ಮ. ತಾಳ್ಮೆ ಇನ್ನೆಲ್ಲಿ ಸ್ವಾಮಿ ತಾಳ್ಮೆ? ನೋಡಿ ನನ್ ಕಂದನ್ನ ಯಾವ ಸ್ಥಿತಿಗೆ ತಂದಿಟ್ಟಿದ್ದಾಳೆ ಅಂತ. ಅವಳ ಬದುಕಿನಲ್ಲಿ ಯಾವತ್ತೂ ಬೆಳಕೆ ಕಾಣದೇ ಇರೋ ಸ್ಥಿತಿಗೆ ತಂದಿಟ್ಟಿದ್ದಾಳೆ. ಅವಳಗ್ ಮುಂದೆ ಯಾವತ್ತೂ ಮಕ್ಕಳಾಗಲ್ಲ. ಹೇಳಿ ಸ್ವಾಮಿ, ಯಾವ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾಳೆ ಆ ತಾಯಿ? ಇದು ತಾಯಿಯ ಕೆಲಸವಲ್ಲ, ಮನುಷ್ಯರ ಕೆಲಸ. ಮನುಷ್ಯರು ಮಾಡಿದ ತಪ್ಪಿಗೆ ದೇವರನ್ನೇ ಕಮ್ಮ ದೂಷಿಸ್ತೀರಾ? ನಿಮ್ಮ ಮಗಳ ಈ ಸ್ಥಿತಿಗೆ ಕಾರಣ ಯಾರು ಗೊತ್ತಾ? ಆ ದುಷ್ಟರು. ಇದಕ್ಕೆ ಈ ತಾಯಿ ಹೇಗೆ ಹೊಣೆ ಆಗ್ತಾರೆ? ನೀನೇ ಹೇಳು ತಾಯಿ. ಏನೋ ಸ್ವಾಮಿ, ನನಗೊಂದು ತಿಳಿತಿಲ್ಲ. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ನನ್ನ ಮಗು ಕಷ್ಟಪಡ್ಬೇಕಾಗಿದೆ. ಚಿಂತೆ ಮಾಡಬೇಡಮ್ಮ, ಇದಕ್ಕೆ ಒಂದು ಪರಿಹಾರ ಇದೆ. ಬೇರೆ ಕಿತ್ ಹೋಗಿರುವಾಗ ಹೂವೆಲ್ಲಿಂದ ಸ್ವಾಮಿ? ಇದಕ್ಕೆ ಯಾವ ಪರಿಹಾರನೂ ಇಲ್ಲ. ಕೊನೆಯವರೆಗೂ ನಾನು ನನ್ನ ಮಗಳು ಕಣ್ಣೀರಲ್ಲೇ ಕೈ ತೊಳಿಬೇಕು ಅಷ್ಟೇ. ಇಲ್ಲ ತಾಯಿ, ನನ್ನ ಮಾತು ಕೇಳಿ. ಇವತ್ತು ವಿಶೇಷವಾದ ದಿವಸ. ಆಕಾಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವ ದಿನ. ಸೂರ್ಯ ಚಂದ್ರರ ತೇಜಸ್ಸಿನ ಪ್ರಕಾರ ಭೂಮಿ ಬೀಳುವಂತದ್ದಿವತ್ತು. 25 ವರ್ಷಗಳಿಗೊಮ್ಮೆ ಬರುವಂತಹ ವಿಶೇಷವಾದ ಸೂರ್ಯಗ್ರಹಣವಿದು. ಈ ಹಿಂದೆ ನಿಮ್ಮಿಂದ ತಿಳಿದೋ ತಿಳಿದೆಯೋ ತಪ್ಪಾಗಿರಬಹುದು. ಹಿಂದಿನ ಜನ್ಮದ ಪಾಪಗಳು, ಅದರಿಂದ ಅಂಟಿಕೊಂಡಿರ್ತಕ್ಕಂತಹ ದೋಷಗಳು, ಅದನ್ನೆಲ್ಲ ನಿವಾರಿಸಿಕೊಳ್ಳಲು ಇವತ್ತು ಸೂಕ್ತವಾದ ದಿವಸ. ಇವತ್ತು ನಾನು ಹೇಳಿದಾಗ ಮಾಡಿ. ನಿಮ್ಮ ಕಷ್ಟಗಳು ಒಂದೊಂದಾಗಿ ಎಲ್ಲ ಬಗೆಹರಿಯುತ್ತಮ್ಮ. ನೀವ್ ಹೇಳ್ದಾಗೆ ನಾನು ನನ್ನ ಮಗಳು ನಡ್ಕೋತೀವಿ. ಅದಾದ್ಮೇಲೂ ಈ ತಾಯಿ ನಮ್ ಕಷ್ಟ ಪರಿಹಾರ ಮಾಡ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಇವಳು ಸನ್ನಿಧಿ ಕಾಲಿಡಲ್ಲ. ಪವಿತ್ರವಾದ ನದಿಯಲ್ಲಿ 3 ಬಾರಿ ಮುಳುಗಿ
3 ಹಿಡಿ ಮಣ್ಣನ್ನು ತೆಗೆದುಕೊಂಡು ಚಾಮುಂಡಿ ವಿಗ್ರಹವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ನೆರವೇರಿಸಿದರೆ ನಿಮ್ಮ ಮಗಳಿಗೆ ಬಂದಂತಹ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ತಾಯಿ. ಆದರೆ ಇದನ್ನೆಲ್ಲ ನೀವು ಮಾಡುವ ಹಾಗಿಲ್ಲ. ನಿಮ್ಮ ಮಗಳು ಬೆಳ್ಳಿಯೇ ಮಾಡಬೇಕು. ಮುಖ್ಯವಾಗಿ ನಿಮ್ಮ ಮಗಳು ನದಿ ನೀರಿನಲ್ಲಿ ಮಣ್ಣು ತರಬೇಕಾದ್ರೆ ಅವರೊಬ್ಬರೇ ಹೋಗ್ಬೇಕು. 3 ಬೊಗಸೆ ಮಣ್ಣಿಂದ ಮಾಡಿರ್ತಕ್ಕಂತಹ ವಿಗ್ರಹ, ಅದಕ್ಕೆ ತುಪ್ಪದಿಂದಲೇ ದೀಪ ಹಚ್ಚಬೇಕು. ನಾನಿನ್ನು ಬರ್ತೀನಿ ತಾಯಿ. ಆಗ್ಲಿ ಸ್ವಾಮಿ. ಹೇಳಿದ್ದೆಲ್ಲನೂ ಚಾಚು ತಪ್ಪದೆ ಮಾಡಿ. ಆ ತಾಯಿ ನಿಮಗೆ ಒಳ್ಳೇದ್ ಮಾಡಿ. ಬೆಳ್ಳಿ, ನಡಿಯಮ್ಮ. ಅಮ್ಮ, ಹೇಳ್ತೀನಿ ನಡಿ. ನಾನು ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಬೆಳ್ಳಿನ ಉಪಯೋಗಿಸ್ಕೊಂಡು ನನ್ನನ್ನ ಬಂಧನದಲ್ಲಿ ಇಟ್ಟಿದ್ರಿ ಅಲ್ಲ, ಇವಾಗ ಅದೇ ಬೆಳ್ಳಿನ ಉಪಯೋಗಿಸ್ಕೊಂಡು ನನ್ನ ಶಕ್ತಿನ ವಾಪಸ್ ಪಡ್ಕೊಳ್ತಿದ್ದೀನಿ. ಅದ್ಯಾರು ಇವಾಗ ನಿಮ್ಮನ್ನ ಕಾಪಾಡ್ತಾರೋ ಅಂತ ನಾನು ನೋಡೇ ಬಿಡ್ತೀನಿ. ಏಯ್ ನೀಲಾಂಬರಿ, ಇದೇ ಕಣೆ ನಿನ್ಗೆ ಹಬ್ಬ. ನಿನ್ ಕತೆ ಇವತ್ತಿಗೆ ಮುಗೀತು. ಎಷ್ಟು ಹೇಳಿದ್ರು ಬರ್ತಿಲ್ವಲ್ಲ, ಏನಿರ್ಬೋದಿದು? ಏನಿರ್ಬೋದು ಇದರಲ್ಲಿ? ಮುತ್ತು ಅವರೇ, ಶಾಂತಿ ಕಾರ್ಯ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಇನ್ನು 2 ಪೂಜೆ ಉಳಿದಿದೆ. ಅದಾದರೆ ಎಲ್ಲವೂ ಆದ ಹಾಗೆ. ಶಾಸ್ತ್ರದ ಪ್ರಕಾರ ಈ 3 ಮಡಿಕೆನೂ ನೀವು ನೀರಲ್ಲಿ ಬಿಟ್ಟು ಬರಬೇಕು. ಆದರೆ ಯಾವುದೇ ಕಾರಣಕ್ಕೂ ಈ 3 ಇದೇ ಸ್ಥಿತಿನಲ್ಲಿ ಇರಬಾರ್ದು. ಹೊಡೆದು ಚೂರಾಗಬೇಕು. ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು.
ಮುತ್ತು ರಾವ್ ಕಾಲ ಮಿರೋಗ್ತಾ ಇದೆ, ಬೇಗ ಪಾಪ. ಮುತ್ತು ಬೆಳ್ಳಿ ಒಡೆದು ಹಾಕು ಅದನ್ನ ಬೆಳ್ಳಿ. ಅಯ್ಯೋ ನನಗೆ ಯಾಕೆ, ಅಮ್ಮಂಗೆ ಏನಾದರೂ ಗೊತ್ತಾದ್ರೆ ಬೈತಾರೆ. ಬೆಳ್ಳಿ ಏನ್ ಮಾಡ್ತಿದ್ಯಾ? ಬೆಳ್ಳಿ ಅದನ್ನ ಒಡೆದು ಹಾಕು. ಬೆಳ್ಳಿ ಅದು ಅಪಶಕುನ ಅಲ್ಲ ಬೆಳ್ಳಿ, ಒಡೆದು ಹಾಕು ಅದನ್ನ.